ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿ ನುಡಿ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮುಂಡರಗಿ ತಾಲೂಕು ವಾಲ್ಮೀಕಿ ನಾಯಕ್ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಮುಂಡರಗಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ ರಮೇಶ್ ಕತ್ತಿಗೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಕ್ಷಮೆ ಕೇಳಬೇಕು, ಮುಂದೆ ಇಂಥ ಘಟನೆಗಳಾಗದಂತೆ ಪಾಠವಾಗಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಾಮಣ್ಣ ಮುಕ್ಕಣ್ಣವರ್, ಮೈಲಾರಪ್ಪ ಕಲ್ಕೇರಿ, ಸುರೇಶ್ ಮಾಗಡಿ, ದ್ಯಾಮಣ್ಣ ತಳವಾರ್ ಹಾಗೂ ಭೋವಿ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ನೆರೆಗಲ್, ರಾಜಾಪಕ್ಷಿ ಬೆಟಗೇರಿ, ಸುರೇಶ್ ಬಣಗಾರ್, ನಾಗರಾಜು ನವಲಿ, ಶೇಖಪ್ಪ ಪೂಜಾರ್, ಗಣೇಶ್ ಬರಮಕ್ಕನವರ್ ಮುಂತಾದವರು ಉಪಸ್ಥಿತರಿದ್ದರು. ಸಮುದಾಯವನ್ನ ವೈಯಕ್ತಿಕವಾಗಿ ಅವರು ಯಾರಿಗೇನಾರ ಅನ್ನಲಿ, ಯಾರಿಗೇನಾರ ಮಾತಾಡಲಿ, ಅದು ನಮಗೆ ಬೇಡದರ ವಿಷಯ. ಆದರೆ ಒಂದು ಸಮುದಾಯವನ್ನು ಗುರಿಯಾಗಿಟ್ಸ್ಕೊಂಡು ಅವಹೇಳನ ಕಾರ್ಯ ಮಾಡೋದಕ್ಕಲ್ಲ, ಅದು ಬಹಳ ನೀಚ ಕೃತ್ಯ ಅಂತ ನನ್ನ ಭಾವನೆ. ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ, ಯಾವ ಸಮುದಾಯನೂ ಆ ಥರ ಮಾತಾಡಬಾರ್ದು, ಅದು ಮನುಷ್ಯತ್ವ ಅಲ್ಲ. ವಾಲ್ಮೀಕಿ ಸಮುದಾಯ ಹೆಂಗೆ ಅಂತಂದ್ರೆ ಎಲ್ಲರನ್ನೂ ಒಳಗೊಂಡು ಶಾಂತಿ ಸೌಹಾರ್ದತೆಯಿಂದ ನಾವು ನಡೆದುಕೊಂಡು ಬಂದಂಥ ಜನಾಂಗದವರು. ನಾವು ಒಂದೇದು ಯಾರನ್ನೂ ತಡೋದಿಲ್ಲ, ಯಾರ ತಂಟೆಗೆ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ. ಇತಿಹಾಸವುಳ್ಳಂಥ ನಮ್ಮದು ಸಂಸ್ಕೃತಿ, ಇತಿಹಾಸವುಳ್ಳಂಥ ನಮ್ಮ ಸಮುದಾಯ. ಹಾಗಾಗಿ ಅವರು ಮಾತಾಡ್ತಕ್ಕಂಥ ಮಾತಿಗೆ ನಮ್ಮದು ಖಂಡನೀಯ, ನಮ್ಮದು ಭಾಳ ವಿರೋಧ ಅದ. ಇದೇ ಥರ ಅದೇನರ ಮುಂದುವರಿತಂದ್ರೆ ಭಾಳ ಉಗ್ರ ಹೋರಾಟವನ್ನು ವಾಲ್ಮೀಕಿ ಸಮುದಾಯ ಕೈಗೊಳ್ತದೆ. ಅದು ಏನು ವಾಲ್ಮೀಕಿ ಸಮುದಾಯ ಅಂದರೆ ಏನು, ಅವ್ರ ಶಕ್ತಿ ಏನು, ಅವ್ರು ಏನು ಅನ್ನೋದು ನಾವು ಮುಂದೆ ತೋರಿಸ್ಬೇಕಾಗ್ತದೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾರೇ ಇರ್ಬೋದು, ಯಾವುದೇ ಸಮುದಾಯವನ್ನು ಕುರಿತು ಅವಹೇಳನಕಾರಿ ಮಾತಾಡ್ತಕ್ಕಂಥ ಮಾತುಗಳನ್ನು ದಯವಿಟ್ಟು ಮಾಡಬಾರ್ದು. ಅದು ಬಹಳ ನೋವನ್ನು ಉಂಟು ಮಾಡ್ತದೆ. ಹಾಗಾಗಿ ಆ ವಿಷಯವಾಗಿ ನಾವು ಇವತ್ತು ನಮ್ಮ ಪೊಲೀಸ್ ಠಾಣೆಗೆ ಆಗಮಿಸಿ ಸಾಹೇಬರನ್ನು ಕಂಡು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಮುಂಡರಗಿ ತಾಲೂಕು ವಾಲ್ಮೀಕಿ ಎಲ್ಲ ನಮ್ಮ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯರು, ಎಲ್ಲರೂ, ಯುವಕ ಮಿತ್ರರು ಎಲ್ಲರನ್ನು ಕಂಡುಕೊಂಡು ಇವತ್ತು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಸರ್ಕಾರ ಕೂಡಲೇ ಆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ರಾಜಪಕ್ಷ ಭಾಯ್ ಬೇರೆ. ನನ್ನ ಹೆಸರು ರಾಘವೇಂದ್ರ ನೆರೆಗಲ್ ಅಂತೇಳಿ, ಮುಂಡರಗಿ ತಾಲೂಕು ಪೊಲೀಸ್ ವ್ಯವಸ್ಥೆ ಅಧ್ಯಕ್ಷರು. ಇಲ್ಲಿ ನಾವೆಲ್ಲರೂ ಧರ್ಮ ಮತ್ತು ಜಾತಿ ಇವೆಲ್ಲಗಳನ್ನು ಮೀರಿ ಎಲ್ಲರೂ ಕೂಡಿವಿಲ್ಲ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಅನ್ನೋದೇನಂತಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಅನ್ನುವಂಥ ಒಂದು ನಿಟ್ಟಿನೊಳಗೆ ನಾವೆಲ್ಲ ಜಾತಿಯವರು ಒಂದು ಸಂತೋಷದಿಂದ ಬಾಳ್ತಾ ಇದ್ದೀವಿ ಅನ್ನೋವಂಥ ಭಾವನೆಗಳು ನಾವು ಇಟ್ಕೊಂಡು ಇಲ್ಲಿ ಬಾಳ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಇಲ್ಲಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಇವತ್ತು ಭಾಳ ಖೇದ ಅನ್ನಿಸ್ತೈತಿ. ಒಬ್ಬ ರಾಜಕೀಯ ವ್ಯಕ್ತಿ ತನ್ನನ್ನು ತಾನು ಗುರುತಿಸಿಕೊಂಡು ಆ ಒಂದು ಕುಟುಂಬದಿಂದ ಬಂದಂಥ ರಮೇಶ್ ಕತ್ತಿಯವರು ಒಬ್ಬ ವ್ಯಕ್ತಿಗೆ, ಯಾಕಂದರೆ ಈಗ ಉತ್ತರ ಕರ್ನಾಟಕದ ಒಂದು ಭಾಗದೊಳಗೆ ಪ್ರಭಾವಿ ನಾಯಕರು ಸತೀಶ್ ಜಾರಕಿಹೊಳಿ ಅವರು ಕೇವಲ ಒಂದು ಸಮಾಜಕ್ಕಷ್ಟೇ ಸೀಮಿತ ಅಲ್ಲದೆ ಪ್ರತಿಯೊಂದು ಸಮಾಜಕ್ಕೂ ಸಹಿತ ಅವರು ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥ ವ್ಯಕ್ತಿ ಮೇಲೆ ಈಗ ವ್ಯಕ್ತಿಗತವಾಗಿ ಮಾತಾಡಿದರೆ ಆ ಒಂದು ವಿಷಯ ಬೇರೆ ಇತ್ತು. ಆದರೆ ಸಮಾಜ ಅಂತ ಬಂದಾಗ ವ್ಯಕ್ತಿಗಿಂತ ಹೆಚ್ಚಾಗ್ತದೆ. ಸಮಾಜ ಅಂತ ಬಂದಾಗ ಆ ಒಂದು ನಿಟ್ಟಿನೊಳಗೆ ಸಮಾಜವನ್ನೇ ಅಲ್ಲಗಳೆದು ಸಮಾಜಕ್ಕೆ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತನಾಡುವಂಥ ಪರಿಸ್ಥಿತಿ ಇವತ್ತು ದೇಶದೊಳಗೆ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಅದು ಕೇವಲ ನನ್ನ ಪಕ್ಷವನ್ನೇ ಹಿಡಿದು ಹೇಳ್ತೀನಿ, ಇಲ್ಲಿ BJPಯಿಂದ ಮಾತ್ರ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಮೊನ್ನೆ ತಾನೇ ಒಬ್ಬ BJP ನಾಯಕ ದಲಿತ ಸಮುದಾಯಗಳ ಬಗ್ಗೆ ಭಾಳ ಹೀನವಾಗಿ ಮಾತಾಡಿದ್ರು. ಅದನ್ನೇ ಈಗ ಮತ್ತೊಂದು ಸಲ ಪುನರುಚ್ಚಾರ ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು BJP ನಾಯಕರುಗಳಿಗೆ ಮತ್ತು ಧರ್ಮದ ಒಂದು ಸಮಾನತೆ ಸೋಗಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಧರ್ಮ ಸಮಾನತೆ ಸೋಗನ್ನು ಬಿಡ್ರಿ. ಹೌದಾ, ಎಲ್ಲರೂ ಇಲ್ಲಿ ಏನಂತಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂಥ ಭಾವನೆಯಿಂದ ಎಲ್ಲರಿಗೂ ಬದುಕಲಿಕ್ಕಿಲ್ಲ ಅವಕಾಶ ಐತಿ. ಯಾರನ್ನೂ ಸಹಿತ ಕೆಟ್ಟ ಮತ್ತು ತುಚ್ಛ ಪದಗಳಿಂದ ನಿಂದನೆ ಮಾಡಿ ನೀವು ಪಡೆಯುವಂಥದ್ದಾದರೂ ಏನಿದೆ ಇಲ್ಲಿ, ಹೌದಾ, ನೀವು ಪಡೆಯುವಂಥದ್ದಾದರೂ ಏನಿದೆ, ಕೊನೆಗೆ ಎಲ್ಲರೂ ಸೇರಬೇಕಾಗಿತ್ತು ಒಂದೇ ಜಾಗಕ್ಕೆ. ಆ ನಿಟ್ಟಿನೊಳಗೆ ಜಾತಿ ನಿಂದನೆ ಭಾಳ ಅಪೇಕ್ಷಾರ್ಹ. ಅವ್ರಿಗೆ ಭಾಳ ನಾವು ಖಂಡನೆ ಮಾಡ್ತೀವಿ, ಎಲ್ಲ ಸಮುದಾಯಗಳಿಂದ ಖಂಡನೆ ಮಾಡ್ತೀವಿ. ಇವತ್ತು ನಾವಿಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ನಾವು. ಆದರೆ ಕಾನೂನಿನೊಳಗೆ ಏನೈತಿ, ಒಂದೇ ವಿಷಯಕ್ಕೆ ಒಂದೇ ವ್ಯಕ್ತಿ ಮೇಲೆ ಪದೇ FIR-ಗಳಾಗ್ಬಾರ್ದು ಅನ್ನುವಂಥ ಒಂದು ಕಾನೂನಾತ್ಮಕ ಒಂದು ವಿಷಯ ಇರುವ ಕಾರಣದಿಂದ ನಾವೆಲ್ಲರೂ ಸಹಿತ ಒಂದು ಮನವಿ ರೂಪದಲ್ಲಿ ಕೊಟ್ಟು ಇಲ್ಲಿ ಪೊಲೀಸ್ ನಿರೀಕ್ಷಕರಿಗೆ ನಾವು ಮನವಿ ಏನು ಮಾಡಿದ್ವಿ ಅಂತಂದ್ರೆ ಆ ಒಂದು ಬೆಳಗಾವಿ ಕ್ಯಾಂಪಲ್ಲಿ ಏನು FIR ಆಗಿತ್ತಲ್ಲ ಆ ವಿಷಯ, ಆ ಒಂದು ಡೆವಲಪ್ಮೆಂಟ್ ಏನಿತ್ತಲ್ಲ ಪ್ರತಿಯೊಂದು ಇನ್ವೆಸ್ಟಿಗೇಷನ್ನ ಎಲ್ಲ ಮಾಹಿತಿಗಳು ಸಹಿತ ಮುಂಡರಗಿ ವಾಲ್ಮೀಕಿ ಸಮಾಜಕ್ಕೆ ತಲುಪಬೇಕು. ಆ ನಿಟ್ಟಿನೊಳಗೆ ಕಾಗದ ರೂಪದಲ್ಲೇ ತಲುಪಬೇಕಂತೇಳಿ ನಾವೆಲ್ಲರೂ ಮನವಿ ಮಾಡೀವಿ. ಇಲ್ಲೆಲ್ಲ ಹಿರಿಯರು ಕೂಡ್ಯಾರ, ಇಲ್ಲೆಲ್ಲ ನಾವೆಲ್ಲರೂ ಪಕ್ಷ ಭೇದ ಅಥವಾ ಜಾತಿ ಭೇದ ಮತ್ತೆಲ್ಲರೂ ಕೂಡೀವಿ. ಯಾವ ವ್ಯಕ್ತಿ ಜಾತಿ ನಿಂದನೆಯನ್ನು ಮಾಡಿ ಬದುಕಬಹುದು ಅಂತ ತಿಳ್ಕೊಂಡಿರ್ತಾರಲ್ಲ ಆ ವ್ಯಕ್ತಿಗೆ ರಮೇಶ್ ಕತ್ತಿ ಒಂದು ಏನೈತಲ್ಲ ಶಿಕ್ಷೆ, ರಮೇಶ್ ಕತ್ತಿಗೆ ಸಿಗುವಂಥ ಒಂದು ಪ್ರಾಯಶ್ಚಿತ್ತ ಐತಲ್ಲ ಪಾಠ ಆಗ್ಬೇಕಂತೇಳಿ ನಾನು ಹೇಳ್ತೀನಿ. ಇದನ್ನು ಬಹಳ ಗಂಭೀರವಾಗಿ ಸರ್ಕಾರ, ಯಾಕಂದ್ರೆ ಬಹಳ ಗಂಭೀರ ತಗೋಲಿಕ್ಕಂತ ನಾನು ಮಾತಾಡಿ ಸಹಿತ ನಾನು ಬದುಕಬಲ್ಲೆ ಅನ್ನುವಂಥ
ಇವತ್ತು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜಕ್ಕೆ ಏನು ನಮ್ಮ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಮಾತಾಡಿದಾರಲ್ಲ ಆ ಮಾತನ್ನು ಅವರು ಪಡಿಬೇಕು. ಆ ಸಮಾಜ ಇವತ್ತು ವಾಲ್ಮೀಕಿಯವರ ಮೂಲಕ ಸಮಾಜಕ್ಕೆ ರಾಮಾಯಣವನ್ನು ಕೊಟ್ಟು ಇವತ್ತು ಏನು ದೇಶದೊಳಗೆ ರಾಜ್ಯದೊಳಗೆ ಜಗತ್ತಿನೊಳಗೆ ಶಾಂತಿ ಸಂದೇಶ ಸಾಧಿಸಿದಂಥ ಒಂದು ಜನಾಂಗ ಐತಿ. ಆ ಜನಾಂಗಕ್ಕೆ ಈ ರೀತಿ ಭಾಷೆಗಳನ್ನು ಬಳಸ್ಕೋಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಅವ್ರ ಮೂಲಕ ಸ್ವಲ್ಪ ಬೇಡತನದಿಂದ ಬಂದವರು ಇವತ್ತು ಅವರಿಗೆ ಅದಕ್ಕೋಸ್ಕರ ಸರ್ಕಾರ ಭಾರತ ಸರ್ಕಾರ ಸಂವಿಧಾನದೊಳಗೆ ಅವ್ರಿಗೆ ವಿಶೇಷವಾದ ಮಾನ್ಯತೆ ಕೊಟ್ಟು ಪರಿಶಿಷ್ಟ ಪಂಗಡದೊಳಗೆ ಸೇರಿಸಿದ್ದಾರೆ ಅವರು. ನೀವು ಅದನ್ನು ಇನ್ನೂ 20 ವರ್ಷ ಆದರೂ 20 ವರ್ಷ ಆದರೂ ನಿಮ್ಮ ಜಿಲ್ಲೆಯೊಳಗೆ ಅಂಥ ವಿಷಯಗಳು ಅದಾವಲ್ಲ, ಆ ವಿಷಯಗಳನ್ನು ಹೊರಗೆ ಹಾಕಬೇಕು. ಎಲ್ಲರೂ ಒಂದು ಈ ದೇಶ ಒಂದು ಸರ್ವ ಜನಾಂಗದ ಶಾಂತಿಯ ಸಾಧಿಸಿದ ಈ ದೇಶದೊಳಗೆ ಎಷ್ಟೋ ಮಹಾತ್ಮರು ಪುಣ್ಯಾತ್ಮರು ಬಂದು ಹೋಗಿದ್ದಾರೆ. ಎಲ್ಲರೂ ಸರಿಸಮವಾಗಿ ಕಂಡಾರ. ಅಂಥ ಒಂದು ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ದೇಶದ ಭಕ್ತರು ಅಂತ ತಿಳ್ಕೊಂಡು ದಯವಿಟ್ಟು ರಮೇಶ್ ಕತ್ತಿ ಅವರು ಈ ಮಾತನ್ನು ಮರಳಿಕೊಂಡು ಆ ಒಂದು ವಾಲ್ಮೀಕಿ ಸಮಾಜಕ್ಕೆ ನಾವು ಕ್ಷಮೆಯನ್ನು ಕೇಳಿ ಎಲ್ಲ ಒಂದು ಸುಖಾಂತವಾಗಿ ಈ ಒಂದು ಇದನ್ನು ಕಾಣಬೇಕಂತ ಮೊಟ್ಟ ಮೊದಲಾಗಿ ವಿನಂತಿಸ್ತೀವಿ. ಜೈ ಹಿಂದ್, ಜೈ ಭಾರತ್. ಬ್ರಾಹ್ಮಣ ವಾಲ್ಮೀಕರ ತಾಲೂಕು ವಾಲ್ಮೀಕಿ ಕಾರ್ಯದರ್ಶಿ ಇವತ್ತು ಬೆಳಗಾವಿ ಜಿಲ್ಲೆ